ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಈ ದಿನ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಉರಿ ಡ್ಯಾಂನ ನೀರನ್ನ ಝೇಲಂ ನದಿಗೆ ಬಿಟ್ಟಿದ್ದರಿಂದ ಪಿಒಕೆಯಲ್ಲಿ ಪ್ರವಾಹ. ಮನ್ ಕಿ ಬಾತ್ನಲ್ಲಿ ಉಗ್ರರ ದಾಳಿ ಖಂಡಿಸಿದ ಪ್ರಧಾನಿ ಮೋದಿ. ನೌಕಾಸೇನೆಯ ಕ್ಷಿಪಣಿ ಪ್ರಯೋಗಕ್ಕೆ ಪಾಕ್ ಕಂಗಾಲು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ರಾಜೀನಾಮೆಗೆ ಆಗ್ರಹಿಸಿದ ಪಾಕ್ ಪ್ರಜೆಗಳು. ಪರಮಾಣು ಬಾಂಬ್ ಪ್ರದರ್ಶನಕ್ಕಲ್ಲ ಅಂತ ರೈಲು ಮಂತ್ರಿ ಪಾಕಿಸ್ತಾನ ದಾಳಿ ಮಾಡಿದ್ದಕ್ಕೆ ಸಾಕ್ಷಿ ಕೇಳಿದ ಪಾಕ್ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ. ಯುದ್ಧ ಬೇಡವೆಂದ ಸಿಎಂ ಪಾಕ್ನಲ್ಲಿ ಸಖತ್ ಫೇಮಸ್. ಭಾರೀ ಆಕ್ರೋಶದ ಬೆನ್ನಲ್ಲೇ ಸಿದ್ದರಾಮಯ್ಯ ಯೂಟರ್ನ್. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾದರೆ ಯುದ್ಧ ಅಂತ ತೇಪೆ. ಪಾಕಿಸ್ತಾನಕ್ಕೆ ಭಾರತ ರಫ್ತು ಮಾಡ್ತಾ ಇದ್ದ ತರಕಾರಿಗಳು ಸ್ಥಗಿತ. ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ. ಪಾಕ್ನ ಡ್ರೈ ಫ್ರೂಟ್ಸ್ ಆಮದು ಬಂದಾಗಿದ್ದು ವ್ಯಾಪಾರಿಗಳು ಕಂಗಾಲು. ಭಾರತ ಬಿಡಲು ಪಾಕ್ ಪ್ರಜೆಗಳಿಗೆ ನೀಡಿದ್ದ ಗಡುವು ಅಂತ್ಯ. 3 ದಿನಗಳಲ್ಲಿ 537 ಪಾಕಿಸ್ತಾನಿಗಳು ಪಾಕ್ಗೆ ವಾಪಸ್. ವೈದ್ಯಕೀಯ ವೀಸಾ ಹೊಂದಿರುವವರಿಗೆ ಏಪ್ರಿಲ್ 29 ಕೊನೆಯ ದಿನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.